ಎಲ್ಲರಿಗೂ ನಮಸ್ಕಾರ ರೈತ ಬಾಂಧವರೇ. ಇವತ್ತು ನಮ್ಮ ಫಾರ್ಮಿಗೆ ಕೊಪ್ಪಳದ ಹತ್ತಿರದಲ್ಲಿರುವಂಥ ಹಿರೇಸಿಂದೋಗಿ ಒಂದು ಗ್ರಾಮದಿಂದ ಒಬ್ಬರು ರೈತರು ಆಗಮಿಸಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಎಷ್ಟು ಎಕರೆ ನೀವು ದಾಳಿಂಬೆ ಪ್ಲಾಂಟೇಶನ್? 11 ಎಕರೆ ಮಾಡಿದ್ರಿ. ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ? 4 ವರ್ಷ ಆಯ್ತು ಸರ್. 4 ವರ್ಷದಿಂದ ಮಾಡ್ತಿದ್ದೀರಿ. ಈಗ ನಮ್ಮ ಫಾರ್ಮಿಗೆಲ್ಲ ಬಂದಿದ್ದೀರಿ, ಜೇನು ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ ನಿಮ್ಗೆ. ಯಾವ ರೀತಿ ಪೆಟ್ಟಿಗಳನ್ನ ಇನ್ಸ್ಟಾಲೇಷನ್ ಮಾಡಬೇಕು, ಯಾವ ರೀತಿ ಬೆಳೆಸಬೇಕು, ಪಾಲಿನೇಷನ್ಗಳನ್ನ ಯಾವ ರೀತಿ ಮಾಡಿಸ್ಬೇಕು ಅಂತೆಲ್ಲ ಮಾಹಿತಿ ತೊಗೊಂಡಿದ್ರಿ. ನಿಮ್ಗೆ ಯಾವ ರೀತಿ ಅನಿಸ್ತಿದೆ ಇದ್ರ ಬಗ್ಗೆ? ಚಲೋ ಅನಿಸ್ತದೆ ಸರ್. ನಿಮ್ದು ಗೈಡೆನ್ಸ್ ಚಲೋ ಇದೆ. ಅದ್ರ ತಕ್ಕಂತಾಗ ನಾವು ಮೇಂಟೈನ್ ಮಾಡ್ಕೊಂಡು ಒಳ್ಳೆ ಜೇನುಳ ಏನು ಪಾಲಿನೇಷನ್ ನಾವು ನೀಟಾಗಿ ಆದ್ರೆ ನಾವು ನಮಗೆ ರೆಫರ್ ಮಾಡ್ತೀವಿ. ಈಗ ಎಷ್ಟೇ ಸಾರಿ ನಮ್ಮ ಹತ್ರ ಜೇನು? 4ನೇ ವರ್ಷ ಸರ್. 4 ಸಾರಿ ನಮ್ಮ ಹತ್ರ ನಾವು ಇದ್ದೀವಿ. 4 ಸಾರಿ ನಿಮ್ಮ ಹತ್ರ. ಈಗ ಹೋದ ಸರಿ ಎಲ್ಲ ತೊಗೊಂಡೋದಿರಲ್ಲ ನಮ್ಮ ಜೇನು ಪೆಟ್ಟಿಗೆ. ಯಾವ ರೀತಿ ಅನಿಸ್ತೀವಿ? ಚೆನ್ನಾಗಿದೆ ಸರ್. ಪಾಲಿನೇಷನ್ ನೀಟಾಗಿ ಆಗ್ತವೆ. ಚೆನ್ನಾಗಿದೆ. 1 ಎಕರೆಗೆ ಎಷ್ಟು ಇಳುವರಿನ ಪಡಿತಿದ್ದೀರಿ ನೀವು? ಈಗ ನಾವು ಒಂದು 6 ಎಕರೆಗೆ ಸಲ ಒಂದು 30 ಟನ್ ಸಿಗುತ್ತೆ. 35 ಟನ್ ತೆಗೆದು ರೇಟ್ ಚೆನ್ನಾಗಿ ಸಿಗುತ್ತೆ. ಇಲ್ಲ, ರೇಟ್ ಒಂದು ಸ್ವಲ್ಪ ಡೌನ್ ಆಗಿತ್ತು ಸರ್. ಆ ವಿಷಯದ ಏನಿದೆ ರೇಟ್ ಚೆನ್ನಾಗಿ, ಪಾಲಿನೇಷನ್ ಮಾತ್ರ ಚೆನ್ನಾಗಿದೆ. ನೋಡ್ತಿರಲ್ಲ ರೈತ ಬಾಂಧವರೇ, ಅವರು ಏನು ಮಾಡಿದ್ದಾರೆ, ದಾಳಿಂಬೆ ಪ್ಲಾಂಟೇಶನ್ ಮಾಡಿದ್ದಾರೆ. ಪರಾಗಸ್ಪರ್ಶಕ್ಕೋಸ್ಕರ, ಪಾಲಿನೇಷನ್ಗೋಸ್ಕರ ಏನು ಮಾಡಿದ್ದಾರೆ, ನಮ್ಮ ಹತ್ರ ಜೇನು ಪೆಟ್ಟಿಗೆಗಳನ್ನ ಬಾಡಿಗೆಯಲ್ಲಿ ತೊಗೊಂಡೋಗ್ಯಾರ. ಈಗ ಆಲ್ರೆಡಿ 4ನೇ ಸಾರಿ ಬಂದಿದ್ದಾರೆ. ಅಂದ್ರೆ 4 ವರ್ಷಗಳಿಂದ ಸತತವಾಗಿ ಅವ್ರು ಏನು ಮಾಡ್ತಿದ್ದಾರೆ, ನಮ್ಮ ಹತ್ರ ಜೇನು ಪೆಟ್ಟಿಗೆ ತೊಗೊಂಡೋಗಿ ಪಾಲಿನೇಷನ್ ಮಾಡ್ಕೊಂಡು ಪರಾಗಸ್ಪರ್ಶ ಮಾಡ್ಕೊಂಡು ಏನು ಮಾಡಿದ್ರೆ ಮತ್ತೆ ಜೇನು ಪೆಟ್ಟಿಗೆನ ತಂದು ಕೊಡ್ತಾ ಇದ್ದಾರೆ. ಇದೇ ಥರ ನೀವೇನಾದರೂ ದಾಳಿಂಬೆ ಹಾಕಿರ್ತೀರಿ, ಇನ್ನೂ ಅನೇಕ ಥರದ ಬೆಳೆಗಳನ್ನ ಹಾಕಿರ್ತೀರಿ, ಪಾಲಿನೇಷನ್ ಆಗ್ತಿರಂಗಿಲ್ಲ, ಇಳುವರಿ ಜಾಸ್ತಿ ಬರ್ತಿರಂಗಿಲ್ಲ, ನೀವು ಅಂಥ ಸಮಯದಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಡಿಸ್ಪ್ಲೇಯಲ್ಲಿ. ನಮಗೊಂದು ಫೋನ್ ಮಾಡಿದ್ರೆ ಸಾಕು, ಖುದ್ದಾಗಿ ನಾವು ನಿಮ್ಮ ಜೊತೆ ಕಮ್ಯುನಿಕೇಷನಲ್ಲಿ ಬರ್ತೀನಿ. ನೀವು ನಮ್ಮ ಫಾರ್ಮಿಗೆಲ್ಲ ವಿಸಿಟ್ ಮಾಡಿ ಜೇನುತುಪ್ಪ ಸಹ ತಿನ್ಬೋದು. ನೀವು ಇಲ್ಲಿ ಅವರು ಜೇನುತುಪ್ಪ ಸಹ ತಿಂದಿದ್ದಾರೆ ನಮ್ಮ ಜೊತೆಗೆ. ನೀವು ಜೇನುತುಪ್ಪ ತಿಂದು ಇದ್ರ ಬಗ್ಗೆ ಮಾಹಿತಿ ಪಡ್ಕೊಂಡು ನೀವು ಹೋಗಿ ನಿಮ್ಮ ಫಾರ್ಮಲ್ಲಿ ಈ ಥರ ಜೇನು ಪೆಟ್ಟಿಗೆಗಳನ್ನಿಟ್ಟು ಆರಾಮಾಗಿ ಜೇನು ಸಾಕಾಣಿಕೆಯನ್ನು ಮಾಡ್ಬೋದು ಅಂತ